ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿನ ತಿಳುವಳಿಕೆ ಸಾರ್ವಜನಿಕರಲ್ಲಿ ಬರಬೇಕು, ಕಾನೂನಿನ ಸಮಸ್ಯೆಗಳು ಅವ್ರಿಗೆ ಏನೋ ಬರಬಾರ್ದು, ಬಂದರೂ ಅದನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಇನ್ನು ಪ್ರಥಮ ಬಾರಿಗೆ ನನ್ನ ವಿಡಿಯೋ ನೋಡ್ತಾರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋಗಳಿಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಡಬಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇತರರಿಗೂ ಕೂಡ ಶೇರ್ ಮಾಡಿ, ಇಷ್ಟ ಆಗಿದ್ದೆ ಅದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ. ಇನ್ನು ಯೂಟ್ಯೂಬ್ ಕೂಡ ಪ್ರಮೋಟ್ ಮಾಡ್ತಾ ಹೋಗುತ್ತೆ, ನೀವು ಜಾಸ್ತಿ ಲೈಕ್ ಕೊಟ್ಟರೆ ಇನ್ನು ಯೂಟ್ಯೂಬು ಕೂಡ ರೆಕಮೆಂಡೇಷನ್ ಮಾಡ್ತಾ ಹೋಗುತ್ತೆ, ಇನ್ನಿತರರಿಗೂ ಕೂಡ ಅದು ತಲುಪುತ್ತೆ. ಏನೋ ಅವಶ್ಯಕತೆ ಇದ್ದವರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದೆ ಆದಲ್ಲಿ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕನ್ಸಲ್ಟೇಷನ್ ಫೀ ಇರುತ್ತೆ, ಅದನ್ನು ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬಹುದು. ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಈ ಒಂದು ವಿಡಿಯೋ ಪರದೆ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ವೆಬ್ಸೈಟಿನ ಲಿಂಕ್ಗೆ ನೀವು ಹೋದರೆ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಬಹುದು, ಆಫೀಸಿನ ವಿಳಾಸ, ಆಫೀಸಿನ ಫೋಟೋ, ಅಡ್ರೆಸ್ಸು ಎಲ್ಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ಒಂದು ಭಾಳ ಮುಖ್ಯವಾದಂತಹ ಒಂದು ವಿಚಾರಕ್ಕೆ ಬರ್ತೇನೆ. ಸೊ ನೂರಾರು ಜನರು ಕರೆಗಳ ಮುಖಾಂತರ ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ, ಕಚೇರಿಗೆ ಬರ್ತಾ ಇದ್ದಾರೆ, ನೂರಾರು ಕೇಸುಗಳನ್ನು ಕೂಡ ಕೊಟ್ಟಿದ್ದಾರೆ. ಸರಿಸುಮಾರು 15 ವಕೀಲರ ತಂಡ ಇಟ್ಕೊಂಡು ಆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಸೊ ಈ ಒಂದು ಹಲವಾರು ಕಾನೂನಿನ ಸಲಹೆಗಳು ಬೇಕು ಅಂತ ಕೇಳ್ತಾ ಇರ್ತಕ್ಕಂತಹ ವೀಕ್ಷಕರು ಹಾಗೂ ಕಕ್ಷಿದಾರರುಗಳು ಬಂದು ಕೇಳ್ತಾ ಇರ್ತಾರೆ ಕೆಲವೊಮ್ಮೆ, ಸರ್ ನಾನು ಸಿವಿಲ್ ಕೇಸನ್ನು ದಾಖಲು ಮಾಡಬೇಕಾ, ಅಥವಾ ಈ ಒಂದು ಸಂದರ್ಭ, ಈ ಒಂದು ಕೃತ್ಯ, ಈ ಒಂದು ಕೆಲಸಕ್ಕೆ, ಈ ಒಂದು ಅಪರಾಧಕ್ಕೆ ಅಥವಾ ಈ ಒಂದು ಕಾರಣಕ್ಕೆ ನಾನು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬಹುದಾ? ಈ ಎರಡು ಗೊಂದಲದಲ್ಲಿ ಸಾಕಷ್ಟು ಕಕ್ಷಿದಾರರು ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಅಂದರೆ ಒಂದು ಕೃತ್ಯ ಘಟಿಸಿರುತ್ತೆ. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ಸೈಟನ್ನು ಖರೀದಿ ಮಾಡಿ ಆ ಒಂದು ಮಾಲೀಕತ್ವವನ್ನು ಪಡ್ಕೊಂಡಿರ್ತಾನೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಗುಡಿಸಲೋ ಅಥವಾ ಏನೋ ಒಂದು ಶೆಡ್ಡನ್ನು ಹಾಕಿ ಇರ್ತಾನೆ, ಮತ್ತು ಅಲ್ಲಿ ಇರೋದಕ್ಕಾಗೋದಿಲ್ಲ, ಬೇರೆ ಕಡೆ ಎಲ್ಲೋ ಹೋಗಿರ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ ಅನ್ನೋದನ್ನು ನೋಡಿಕೊಂಡು ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ನಾವು ಕರಿತೇವೆ, ಸಮಾಜಘಾತಕ ವ್ಯಕ್ತಿಗಳು, ಇಂಥವರು ಏನು ಮಾಡ್ತಾರೆ, ಸುಖ ಸುಮ್ಮನೆ ಯಾರೂ ನೋಡೋರಿಲ್ಲ ಕೇಳೋರಿಲ್ಲ ಅಂದಾಗ ಅಲ್ಲಿಗೆ ಹೋಗಿ, ಸೈಟ್ ಒಳಗಡೆ ಹೋಗಿ ಅದನ್ನು ಅಲ್ಲೇನಿದೆಯಾ ಮನೆ, ಆ ಮನೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಸುಮಾರು ವರ್ಷಗಳಿಂದ ಸ್ವಾಧೀನದಲ್ಲಿದ್ದೀನಿ, ಸೊ ಇದು ನಂದೇನೆ ಅಂತ ಹೇಳಿ ಕಿರಿಕಿರಿ ಮಾಡ್ತಕ್ಕಂಥದ್ದು. ಅಥವಾ ಇನ್ನೊಂದು ಸಂದರ್ಭ, ಆ ಒಂದು ಗುಡಿಸಲನ್ನು ನೆಲಸಮಗೊಳಿಸೋದು, ಧ್ವಂಸ ಮಾಡೋದು, ಮತ್ತು ಈ ಒಂದು ಜಾಗ ನಂದೇ ಅಂತ ಅನ್ನೋದು, ಮತ್ತು ಆ ಒಂದು ನಿಜವಾದ ಮಾಲೀಕರಿಗೆ ತಿಳಿದು ಹೋದಾಗ ಅವರಿಗೆ ಅವರ ಆಸ್ತಿಗೆ ಹೋಗೋಕ್ಕೆ ಬಿಡದೇ ಇರತಕ್ಕಂಥದ್ದು, ದೌರ್ಜನ್ಯಗಳನ್ನು ಮಾಡ್ತಕ್ಕಂಥದ್ದು, ಇದು ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಈ ತರಹದ ಮೊಕದ್ದಮೆಗಳನ್ನು, ದೂರುಗಳನ್ನು ನಾನು ದಿನನಿತ್ಯ ನೋಡ್ತಾ ಇದ್ದೇನೆ. ಇಂತಹ ಸಂದರ್ಭಗಳಲ್ಲಿ ಕೆಲವು ಕಕ್ಷಿದಾರರುಗಳು ಬಂದು ಕೇಳ್ತಾರೆ, ಸರ್ ಇದಕ್ಕೆ ನಾವು ಸಿವಿಲ್ ಕೇಸು ಹಾಕೋದಾ ಅಥವಾ ಕ್ರಿಮಿನಲ್ ಕೇಸ್ ಹಾಕೋದಾ, ಯಾವ ಕೇಸನ್ನು ದಾಖಲು ಮಾಡಿದರೆ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ನ್ಯಾಯ ಸಿಗುತ್ತೆ, ಮತ್ತು ನಮಗಾದಂತಹ ನಷ್ಟಕ್ಕೆ ನಮಗೆ ಪರಿಹಾರ ಸಿಗುತ್ತಾ, ಪರಿಹಾರ ಬೇಕಾದರೆ ಏನು ಮಾಡಬೇಕು, ಮತ್ತು ನಮಗೆ ಇಷ್ಟೆಲ್ಲ ಡ್ಯಾಮೇಜಸ್ ಮಾಡಿ ನಮಗೆ ಇಷ್ಟೊಂದು ಅನ್ಯಾಯ ಮಾಡಿದ್ರಲ್ಲ ಇವರು, ಏನು ಮಾಡಬೇಕು ಅಂತ ಕೇಳೋದಾದರೆ, ನೋಡಿ, ನೀವು ಕಟ್ಟಿರ್ತಕ್ಕಂತಹ ಮನೆಯನ್ನು, ಗುಡಿಸಲನ್ನು ಧ್ವಂಸ ಮಾಡಿದಾಗ ನಿಮಗೆ ಆಗುವಂತಹ ಅನ್ಯಾಯ ಏನಿದೆ, ಡ್ಯಾಮೇಜಸ್ಗಳೇನಿದೆ, ಅದನ್ನು ನೀವು ಕಾನೂನಿನ ಪ್ರಕಾರ ಸಿವಿಲ್ ಕೇಸನ್ನು ನೀವು ದಾಖಲು ಮಾಡಿದರೆ ಸಿವಿಲ್ ಮೊಕದ್ದಮೆಯಲ್ಲಿ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ನಿಮಗಾಗಿರ್ತಕ್ಕಂತಹ ನಷ್ಟ ಹಾಗೂ ನಿಮಗೆ ಕಾನೂನಿನ ಒಂದು ನ್ಯಾಯವನ್ನು ಪಡೆದುಕೊಳ್ಳುವಾಗ ಕಾನೂನಿನ ಮುಖಾಂತರ ತಗುಲಿರುವಂತಹ ಒಂದು ವೆಚ್ಚಗಳು, ಮತ್ತು ಸಾಂದರ್ಭಿಕವಾದಂತಹ ವೆಚ್ಚಗಳು, ಬ್ಯಾಂಕಿನ ಇಂಟ್ರೆಸ್ಟ್ಗಳು, ಇದೆಲ್ಲವನ್ನು ನೀವು ಕೇಳಿ ನೀವು ಪಡೆಯಬಹುದಾಗಿದೆ. ಇದು ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಚೆಕ್ ಬೌನ್ಸ್ ಕೇಸಲ್ಲೂ ನೀವು ಈ ರೀತಿಯಾಗಿ ಪರಿಹಾರಗಳನ್ನು ಕೇಳಬಹುದು. ಅಥವಾ ಈ ಒಂದು ಇಂಜಂಕ್ಷನ್, ಪ್ರತಿಬಂಧಕಾಜ್ಞೆ ಅಂತ ನಾವೇನು ಕರಿತೇವೆ, ಅದನ್ನು ಸ್ಟೇ ಆರ್ಡರ್ ತಗೊಳ್ಬೇಕಾದ್ರೆ
ಇದನ್ನು ಕೇಳಬಹುದು. ಸೊ ಈ ರೀತಿ ಪರಿಹಾರಗಳನ್ನು ನೀವು ಸಿವಿಲ್ ನ್ಯಾಯಾಲಯದಲ್ಲಿ ಹೂಡಬಹುದು. ಉದಾಹರಣೆಗೆ ನೋಡಿ, ಈಗ ಡಿಫಮೇಷನ್, ಅವಮಾನ ಹಾಗೂ ಮಾಡಿಬಿಟ್ಟಿರ್ತಾರೆ. ಅವಮಾನ ಆದಾಗ ಇಷ್ಟು ಮಟ್ಟಿನ ನನ್ನ ಗೌರವವನ್ನು, ಮರ್ಯಾದೆಯನ್ನು ನಾನು ಸಮಾಜದಲ್ಲಿ ಸಂಪಾದಿಸಿಕೊಂಡಿದ್ದೆ. ಈಗ ನೋಡಿ, ಉದಾಹರಣೆಗೆ ನಿಮಗೆ ಅರ್ಥ ಆಗುವುದಕ್ಕೆ ಹೇಳಬೇಕಂತ ಹೇಳಿದ್ರೆ, ಉದಾಹರಣೆಗೆ ಈಗ ಸೌಜನ್ಯ ಪ್ರಕರಣದನ್ನೇ ನೀವು ತಗೊಳ್ಳಿ. ಅಲ್ಲಿ ಧರ್ಮಸ್ಥಳದ ಒಂದು ಹೆಸರು ಬಂತು. ಅಲ್ಲಿರ್ತಕ್ಕಂತಹ ಒಂದು ನಿಶ್ಚಲ್ ಜೈನ್ ಎಂಬುವಂತಹ ಒಂದು ದೊಡ್ಡ ಕುಟುಂಬದ ಕುಡಿಯಾಗಿರ್ತಕ್ಕಂಥ ನಿಶ್ಚಲ್ ಜೈನ್ ವಿರುದ್ಧ ಮಾನ ನಷ್ಟ ಆಗುವ ರೀತಿಯಲ್ಲಿ ಈ ಸಮೀರ್ ಎಂಬುವ ಆತನು ವಿಡಿಯೋವನ್ನು ಮಾಡಿದಾಗ ಈಗೇನಾಯಿತು, 10 ಕೋಟಿಯ ಪರಿಹಾರವನ್ನು ಕೇಳಿ ಕೇಸನ್ನು ದಾಖಲು ಮಾಡಿದರು. ಇದು ಸಿವಿಲ್ ಕೋರ್ಟಿನಲ್ಲಿ ಆಯಿತು. ಕರೆಕ್ಟ್. ಸೊ ಹೀಗೆ ನಿಮಗೆ ಏನೋ ಒಂದು ನಷ್ಟ ಉಂಟಾಗಿದ್ದರೆ, ಯಾವುದೋ ವ್ಯಕ್ತಿ ಮಾಡಿರುವಂತಹ ಒಂದು ಕೃತ್ಯದಿಂದ ನಿಮಗೆ ನಷ್ಟ ಆಗಿದ್ದರೆ, ಆ ನಷ್ಟಕ್ಕೆ ಪರಿಹಾರ ಬೇಕಾಗಿದ್ದರೆ ನೀವು ಸಿವಿಲ್ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ. ಇನ್ನು ಇದೇ ಕೃತ್ಯಕ್ಕೆ, ಒಂದೇ ಕಾರಣಕ್ಕೆ, ಒಂದೇ ಕೆಲಸಕ್ಕೆ ಆತನು ಮಾಡಿರುವಂತಹ ಕಾನೂನು ಬಾಹಿರವಾದಂತಹ ಕೃತ್ಯಕ್ಕೆ ನಾನು ಸಿವಿಲ್ ಕೇಸನ್ನು ಹಾಕುವುದರ ಜೊತೆಗೆ ಕ್ರಿಮಿನಲ್ ಕೇಸು ಹಾಕಬಹುದಾ? ಖಂಡಿತ ಹಾಕಬಹುದಾಗಿದೆ. ಅಂದರೆ ಈ ಒಂದು ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಸ್ವತ್ತಿನಲ್ಲಿ ಅವರು ಅನಧಿಕೃತವಾಗಿ, ಕಾನೂನು ಬಾಹಿರವಾಗಿ ಅವರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಟ್ರೆಸ್ ಪಾಸ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅವರು ಅತಿಕ್ರಮ ಪ್ರವೇಶವನ್ನು ಮಾಡಿದ್ದಾರೆ, ಅನಧಿಕೃತ ಪ್ರವೇಶವನ್ನು ಮಾಡಿದ್ದಾರೆ. ಇದು ಕಾನೂನಿನಿಂದ ಶಿಕ್ಷಿಸಲ್ಪಡಬಹುದಾದಂತಹ ಒಂದು ಅಪರಾಧಿಕ ಕೃತ್ಯ ಆಗಿದೆ. ಆದ್ದರಿಂದ ಈ ಒಂದು ಕೃತ್ಯಕ್ಕೆ ನೀವು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬಹುದು ಮ್ಯಾಜಿಸ್ಟ್ರೇಟ್ ರವರ ಮುಂದೆ. ಈ ಒಂದು ಟ್ರೆಸ್ ಪಾಸ್ ಸೆಕ್ಷನ್, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ನಷ್ಟ ಉಂಟು ಮಾಡಿದ್ದಾರೆ, ಅಥವಾ ಆ ಸಂದರ್ಭದಲ್ಲಿ ನೀವುಗಳೇನಾದರೂ ಇದ್ದರೆ, ನಿಮಗೆ ಬೈದಿದ್ದರೆ, ಅಶ್ಲೀಲ ವಾಕ್ಯಗಳನ್ನು ಬಳಕೆ ಮಾಡಿದರೆ, ಸೊ ಅದನ್ನೆಲ್ಲ ನೀವು ಬಳಸಬಹುದು. ಮತ್ತು ಇನ್ನೇನಾದರೂ ಭಯ ತರುವಂತಹ ಒಂದು ಹೆದರಿಕೆಗಳನ್ನು ಹಾಕಿದರೆ, ಕೊಲೆ ಬೆದರಿಕೆಗಳನ್ನು ಹಾಕಿದರೆ, ಅದೆಲ್ಲವನ್ನು ಕೂಡ ನೀವು ಸೆಕ್ಷನ್ಗಳನ್ನು ನೀವು ಹಾಕಿಬಿಟ್ಟು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬಹುದು. ಅಂದರೆ ನೋಡಿ, ಪೊಲೀಸ್ ಠಾಣೆಗೆ ಹೋಗಿ ನೀವು ಕೇಸನ್ನು ಕೊಟ್ಟು ಕಂಪ್ಲೇಂಟ್ಗಳನ್ನು ಬರೆದು ಕೊಟ್ಟು ಅಲ್ಲಿ FIR ಮಾಡ್ಬೋದು. ಅವರು ಮಾಡಲಿಲ್ಲ ಅಂದರೆ ಕಮಿಷನರ್ಗೆ ಕೊಡಬೇಕು ಲೆಟ್ರು. ಅವರು ಮಾಡಲಿಲ್ಲ ಅಂದರೆ ವಕೀಲರನ್ನು ಹಿಡ್ಕೊಂಡು PCR ಅಂತ ಬರುತ್ತೆ, ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟನ್ನು ಫೈಲ್ ಮಾಡಿ ನೀವು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬಹುದಾಗಿದೆ. ಅಂದರೆ ಒಂದೇ ಕೃತ್ಯಕ್ಕೆ ನಾವು ಈ ಕಡೆ ಸಿವಿಲ್ ಕೇಸನ್ನು ದಾಖಲು ಮಾಡಬಹುದು, ಈ ಕಡೆ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಬಹುದು. ಸಿವಿಲ್ ಕೇಸಿನ ಸ್ವರೂಪದಲ್ಲಿ ಪರಿಹಾರ ನಿಮಗೆ ಸಿಗುತ್ತೆ. ಅಲ್ಲಿ ದಂಡ ವಿಧಿಸುವುದಿಲ್ಲ, ಅಂದರೆ ಅಲ್ಲಿ ಶಿಕ್ಷೆ ಕೊಡುವುದಿಲ್ಲ, ಪರಿಹಾರ ಇರುತ್ತೆ. ಆ ಪರಿಹಾರ ಕೊಡಿಸುವುದರ ಮುಖಾಂತರವೇ ದಂಡ ಅಂತ ನೀವು ತಿಳ್ಕೊಳ್ಬಹುದು. ಆದರೆ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿ ನಿಮಗೆ ಆತನಿಗೆ ಶಿಕ್ಷೆ ಆಗುತ್ತದೆ, ಜೈಲು ಶಿಕ್ಷೆ ಆಗುತ್ತದೆ, ಕಾರಾಗೃಹವಾಸ ಆಗುತ್ತೆ, ಮತ್ತು ಫೈನ್, ದಂಡವನ್ನು ಕೂಡ ಕೊಡಿಸುವಂತಹ ಒಂದು ಕ್ರಿಯೆ ಇದರಲ್ಲಿ ಇರುತ್ತೆ. ಇನ್ನು ನಾವು ತಿಳಿದುಕೊಂಡು, ಒಂದೇ ಕಾರಣಕ್ಕೆ, ಒಂದೇ ಕೃತ್ಯಕ್ಕೆ ಒಬ್ಬ ವ್ಯಕ್ತಿಯ ವಿರುದ್ಧ ನಾವು ಸಿವಿಲ್ ಕೇಸನ್ನು ದಾಖಲಿಸಬಹುದು ಮತ್ತು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲಿಸಬಹುದು ಅಂತ ಹೇಳಿ. ಇನ್ನು ಕೆಲವರು ಇನ್ನೂ ಮುಂದುವರೆದು ಪ್ರಶ್ನೆಯನ್ನು ನನ್ನ ಬಳಿ ಮಾಡಿದ್ದಾರೆ. ಸರ್, ಇದು ಸಿವಿಲ್ ಕೇಸ್ ಹಾಕಿದ್ರೆ ಒಳ್ಳೆಯದಾ, ಕ್ರಿಮಿನಲ್ ಕೇಸ್ ಹಾಕಿದ್ರೆ ಒಳ್ಳೆಯದಾ? ನಮಗೆ ನ್ಯಾಯ ಬೇಕು ಸರ್. ಈಗ ನೋಡಿ, ಸಿವಿಲ್ ಕೇಸು ಅಂತಂದರೆ ಉದಾಹರಣೆ ಡಿಫಮೇಷನ್ಗೆ ಹೋದರೆ ನಮಗೆ ಕೋರ್ಟ್ ಫೀಸ್ಗಳು ಬರುತ್ತೆ, ಕೋರ್ಟ್ ಫೀಸ್ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಈಗ ನೋಡಿ, 10 ಕೋಟಿಗೆ ಮಾನನಷ್ಟ ಮೊಕದ್ದಮೆಗೆ ಹಾಕೋದು ಅಂತ ಇಟ್ಕೊಳ್ಳಿ. ಅದಕ್ಕೆ ಇಷ್ಟೊಂದು ಕೋರ್ಟ್ ಫೀಸ್ ಇರುತ್ತೆ. ಅದಕ್ಕೆ 10 ಕೋಟಿಗೆ ಕಮ್ಮಿ ಅಂದರೂ ನನ್ನ ಪ್ರಕಾರ ಒಂದು 5 ರಿಂದ 6 ಲಕ್ಷ ರೂಪಾಯಿ ಮೇಲೆ ಅದು ಕೋರ್ಟ್ ಫೀಸೇ ಇರುತ್ತೆ. ಅಷ್ಟು ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಕೇಸನ್ನು ದಾಖಲು ಮಾಡಬೇಕಾಗತ್ತೆ. ಇನ್ನು ನನಗಾಗಲೇ ಹೇಳಿದಂಗೆ ಕ್ರಿಮಿನಲ್ ಕೇಸ್ ಅಂದರೆ ನೀವು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ಬೋದು, FIR ಮಾಡಿಸಿದ್ರೆ ಅದು ಕೇಸ್ ಆಗುತ್ತೆ. ಅದನ್ನು ನಿಮ್ಮ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಸರ್ಕಾರದಿಂದಲೇ ವಕೀಲರು ಕೊಟ್ಟಿರ್ತಾರೆ, ಅವ್ರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ PP ಅಂತ ನಾವು ಕರಿತೇವೆ. ಅವರು ನಿಮ್ಮ ಕೇಸನ್ನು ಪ್ರತಿನಿಧಿಸ್ತಾರೆ. ಇನ್ನು ಆ PP ಅವರು ನಿಮಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ, ಸರಿಯಾಗಿ ನೀವು ಹೋದಾಗ ಅವರು ನಿಮಗೆ ಉತ್ತರಗಳನ್ನ ಕೊಡ್ತಾ ಇಲ್ಲ, ಬರೀ FIR ಆಗಿದೆ, ಚಾರ್ಜ್ ಶೀಟ್ ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ, ಕೇಸ್ ಮೂವ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಈ ತರಹದ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನೀವು ಆಗಲೂ ಕೂಡ ಪ್ರೈವೇಟ್ ವಕೀಲರನ್ನು, ಅಂದರೆ ಖಾಸಗಿ ವಕೀಲರನ್ನು ಹೈಯರ್ ಮಾಡಿಕೊಂಡು ಅಸಿಸ್ಟೆನ್ಸ್ ಟು PP ಅಂದರೆ ಈ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಮುಖಾಂತರ
ನೀವು ಈ ಒಂದು ಕೇಸನ್ನು ನಡೆಸಿಕೊಳ್ಳಬಹುದು ಪ್ರೈವೇಟ್ ಅಡ್ವೊಕೇಟ್ಗಳನ್ನು ಹೈಯರ್ ಮಾಡುವ ಮುಖಾಂತರ. ಈ ಪ್ರೈವೇಟ್ ಅಡ್ವೊಕೇಟ್ಸ್ ಏನು ಮಾಡ್ತಾರೆ, ಖಾಸಗಿ ವಕೀಲರು ಈ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಹೀಗೆ ಮಾಡಿ ಅಂತ ಹೇಳಿ ಅಸಿಸ್ಟ್ ಮಾಡುವುದರ ಮುಖಾಂತರ ನಿಮ್ಮ ಕೇಸುಗಳು ಬೇಗ ನಡ್ಕೊಂಡು ಹೋಗುತ್ತೆ. ಆದ್ದರಿಂದ ಈ ಎಲ್ಲ ಕಾನೂನಿನ ಒಂದು ಸೂಕ್ಷ್ಮಗಳು ಇರುತ್ತೆ. ಮತ್ತು ನಿಮಗೆ ಗೊತ್ತಿದೆ ಯಾವುದು ಉತ್ತಮ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ಆದರೆ ಈ ಒಂದು ಸಿವಿಲ್ ಕೇಸುಗಳನ್ನು ಹಾಕಿದಾಗ ಜನರುಗಳಿಗೆ ಭಯ ಇರೋದಿಲ್ಲ. ಅಂದರೆ ಅಯ್ಯೋ ಆ ಕೇಸ್ ತಾನೇ ಹಾಕ್ಕೊಂಡಿದ್ದಾರೆ, ಹಾಕ್ಲಿ ಬಿಡು, ನಾವು ಹೋರಾಟ ಮಾಡೋಣ, ನಮಗೂ ನ್ಯಾಯ ಗೊತ್ತಿದೆ, ನಮಗೂ ಕಾನೂನು ಗೊತ್ತಿದೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಒಳ್ಳೆ ಸುಪ್ರೀಂ ಕೋರ್ಟ್ ಲಾಯರ್ನ ಹಿಡಿತೀವಿ, ಹೈಕೋರ್ಟ್ ಲಾಯರ್ನ ಹಿಡಿತೀವಿ, ಈ ರೀತಿಯಾಗಿ ಉಡಾಫೆಯ ಮಾತುಗಳನ್ನು ಆಡ್ತಾ ಎದುರುಕೊಳ್ಳದೆ ವರ್ಷಾನುಗಟ್ಟಲೆ ಕೇಸ್ಗಳನ್ನ ನಡೆಸ್ತಾ ಇರ್ತಾರೆ. ಪಾಪ ಅಮಾಯಕರ ಒಂದು ದೌರ್ಜನ್ಯ ಆಗ್ತಾ ಇರ್ತದೆ ಅಮಾಯಕರಿಗೆ, ಮತ್ತು ಅವರಿಗೆ ನ್ಯಾಯ ಅತ್ಯಂತ ಶೀಘ್ರದಲ್ಲಿ ಸಿಗದಂತಹ ಒಂದು ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಆದ್ದರಿಂದ ನಿಮಗೆ ಯಾವುದು ಉತ್ತಮ ಅನ್ನೋದಲ್ಲ, ನಿಮಗೆ ಶೀಘ್ರವಾಗಿ ನಿಮಗೆ ಪರಿಹಾರ ಬರಬೇಕು ಅಂದರೆ ನಿಜವಾಗಿ ಅವರು ನಿಮಗೆ ಕಾನೂನಾತ್ಮಕವಾಗಿ ತೊಡಕು ಉಂಟು ಮಾಡಿದ್ದಾರೆ ಅಂತ ಹೇಳಿದರೆ ಕ್ರಿಮಿನಲ್ ಕೇಸನ್ನು ದಾಖಲು ನೀವು ಮಾಡಿದರೆ, ಕ್ರಿಮಿನಲ್ ಕೇಸಿಗೆ ಅಟ್ಲೀಸ್ಟ್ ಜನ ಸ್ವಲ್ಪ ಬಗ್ತಾರೆ, ಸಿವಿಲ್ ಕೇಸಿಗೆ ಹೋಲಿಸಿದರೆ ನನ್ನ ಅನುಭವದ ಮುಖಾಂತರ ಹೇಳ್ತಾ ಇದ್ದೇನೆ. ಸೊ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಮಾಡಿದಂತಹ ಕೃತ್ಯಗಳ ವಿರುದ್ಧ ನೀವು ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದಾಗ ಕೆಲವೊಮ್ಮೆ ಅವರು ಬೇಲ್ ತಗೋಬೇಕಾಗುತ್ತೆ, ಕ್ರಿಮಿನಲ್ ಕೇಸು CC ಆಗುತ್ತೆ ಅವ್ರ ಮೇಲೆ. ಸೊ ಅದು ಅವ್ರಿಗೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ. ಸೊ ಮತ್ತು ಅದು ಬೇಲ್ ತಗೋಬೇಕು, ಮತ್ತು ಪ್ರತಿ ಸಲ ಕೋರ್ಟಿನ ಮುಂದೆ ಅಕ್ಯೂಸ್ಡ್ ಆಗಿ ಆರೋಪಿಯಾಗಿ ಬಂದು ನಿಲ್ಲಬೇಕಾಗತ್ತೆ ಆರೋಪಿಯ ಸ್ಥಳದಲ್ಲಿ. ಸೊ ಅದೆಲ್ಲ ಸ್ವಲ್ಪ ಕಿರಿಕಿರಿ ಜಾಸ್ತಿ ಉಂಟಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ ಸ್ವಲ್ಪ ಭಯ ಇರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ರುಜುವಾತು ಆಗೋದರೆ ನಾನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ ಎಂಬ ಭಯ ಇರುತ್ತೆ. ಆದ್ದರಿಂದ ಸೊ ನೀವು ಕ್ರಿಮಿನಲ್ ಕೇಸುಗಳನ್ನು ದಾಖಲೆ ಮಾಡಿ ಸಿವಿಲ್ ಕೇಸನ್ನು ದಾಖಲೆ ಮಾಡಿಕೊಂಡಾಗ ನಿಮಗೆ ಅತ್ಯಂತ ಶೀಘ್ರಗತಿಯಲ್ಲಿ ಒಂದು ರಿಸಲ್ಟ್ ಅಂತೂ ಬರುತ್ತೆ, ಒಂದು ಪರಿಹಾರ ಸಿಗುತ್ತೆ, ಅಥವಾ ಏನೋ ಒಂದು ಸೆಟಲ್ಮೆಂಟ್ಗಾದ್ರೂ ಅವರು ಬರ್ತಾರೆ, ಒಂದು ರಾಜಿಗೋ ಒಂದು ಸಂಧಾನಕ್ಕೋ ಬರ್ತಾರೆ. ಆಗ ನಿಮಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಶೀಘ್ರಗತಿಯಲ್ಲಿ ಸಿಗುತ್ತೆ ಎಂಬುವಂತಹ ಮಾತನ್ನು ತಿಳಿಸುವ ಮುಖಾಂತರ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.